ಸರಿ ಸ್ಟ್ರೈಟ್ ತಗೊಳ್ತವೆ. ಮದ್ದು ಪರವಾಗಿಲ್ಲ. ಈಗ ಕೊಟ್ಟಿರೋದು 50 ಗಿಡಕ್ಕೆ ಅಷ್ಟೇ ಅಲ್ಲ ಕೊಟ್ಟಿರೋದು? 50 ಗಿಡ, 50 ಗಿಡ, ಆ ಕಡೆ 50 ಗಿಡ, 5 ಗಿಡಕ್ಕೆ ಹಾಕಿಲ್ಲ. ಇದು ನೋಡಿದ್ರೆ ಅದಕ್ಕೂ ಇದಕ್ಕೂ ನೋಡಿದ್ರೆ ಡಿಫ್ರೆನ್ಸ್ ಕಾಣ್ತಾ ಐತೆ. ಈಗ ಆ ಕಡೆ ಗರಿ ಎಲ್ಲ ಇಳೆ ಬಿದ್ದವೆ ನೋಡಿ, ನೋಡಿ ಕಾಣ್ತಾ ಇದ್ದಾವೆ ಸ್ನೇಹಿತರೆ. ಹೆಚ್ಚು ಕಮ್ಮಿ ಕಾಣ್ತಾ ಇದ್ದಾರೆ. ಇವೆಲ್ಲ ಗರಿ ಎಳೆ ಬಿದ್ದವೆ. ಇದು ನಮ್ಮ ನೆಸ್ಟರ್ ಕಂಪ್ನಿಯ ಬಯೋಫಿಟ್ಟನ್ನು ಕೊಟ್ಟಿರೋಂಥದ್ದು ತೋಟ ಇದು ನೋಡಿ. ತೋಟದಲ್ಲಿ ಈಗ ಗರಿ ಮೇಲ್ಗಡೆ ಹೆಂಗೆ ಹಸಿರಾಗಿ ಮೇಲ್ಗಡೆ ಸ್ಟ್ರೈಟಾಗಿ ಓಡ್ತಾ ಇದ್ದಾವೆ ಗರಿ. ಇವತ್ತು ಸ್ಟ್ರೈಟಾಗಿ ಓಡ್ತಾ ಇರೋದು ಇವ್ರದ್ದು ರೈತರಿಗೆ ಒಂಥರ ಮಂದಹಾಸ ಕಂಡಂಗೆ. ಯಾಕೆಂದರೆ ನೋಡಿ ಆ ಗಿಡದಲ್ಲಿ ಹರಳು ಯಾವ ಟೈಪ್ ಕಚ್ಚಿದೆ ನೋಡಿ, ತೋರಿಸ್ತೀನಿ ನೋಡಿ. ಈಗ ಹರಳು ಅದ್ರಲ್ಲಿ ಅರಳೆ ನಿಂತಿರಲ್ಲ ಆ ಗಿಡದಲ್ಲಿ, ಅರಳೆ ನಿಂತಿರಲ್ಲ ನೋಡಿ. ಈ ಹರಳು ಎಷ್ಟು ಸೂಪರಾಗಿ ಬರ್ತಾ ಇದೆ. ಗರಿ ನೋಡಿ ಎಷ್ಟು ಹಸಿರಾಗಿ ಕಾಣ್ತಾ ಇದೆ ಅಂತ ನೋಡಿ. ಆ ಮರ ಫುಲ್ ಹೋಗಿತ್ತದು, ವೀಕ್ ಇದೆ ನೋಡಿ, ಮರ ಕಂಪ್ಲೀಟ್ ವೀಕ್ ಇತ್ತು. ಆದರೆ ಇವತ್ತು ಕೊಟ್ಟಿದ್ದು ವೈರಸ್ ಕೊಟ್ಟಿನ್ನು 15 ದಿವಸ ಅಷ್ಟೇ. 15 ದಿವಸಕ್ಕೆ ಇಷ್ಟು ಬದಲಾವಣೆ ಕಾಣ್ತಾ ಇದೆ ಅಂದರೆ ರೈತ ಯಾಕೆ ಡೆವಲಪ್ಮೆಂಟ್ ಆಗೋಲ್ಲ? ಇದು ಲೆಕ್ಕ ಹಾಕೊಂಬಿಟ್ರೆ ಇವತ್ತು ಕೊಟ್ಟಿರೋದು ಖರ್ಚು ಭಾಳ ಕಡಿಮೆ ಬರ್ತಾಯಿದೆ. ಖರ್ಚು ಕಡಿಮೆ ಬಂದರೂ ಕೂಡ ತೋಟಕ್ಕೆ ಒಳ್ಳೆ ಇಳುವರಿ ಬರುತ್ತೆ ಮತ್ತು ಹಳ್ಳು ಕಚ್ಚುತ್ತೆ, ನೀಟಾಗೆ ತೋಟ ಡೆವಲಪ್ಮೆಂಟ್ ಆಗುತ್ತೆ. ಆ ಗಿಡ ಹೋಗಿಬಿಟ್ಟಿದ್ದು ನೋಡಿ, ಎಷ್ಟು ಸಣ್ಣ ಆಗಿದೆ ಆ ಗಿಡ ನೋಡಿ, ಹಂಗೆ ಎಷ್ಟು ಫುಲ್ ಸಣ್ಣ ಆಗಿತ್ತು. ಆದರೆ ಅದ್ರಲ್ಲಿ ಹಳ್ಳೆ ಕಚ್ಚಿರಲ್ಲ, ಫುಲ್ ಹೋಗಿದ್ದು ಹಳ್ಳೆಲ್ಲ. ಇವತ್ತು ನೋಡಿ ಫುಲ್ ಹಳ್ಳು ಕಚ್ತಾ ಇದೆ ಅಂದರೆ ಅಲ್ಲಿಗೆ ಎಷ್ಟು ಬದಲಾವಣೆ ಕಾಣ್ತಾ ಇದೆ ತೋಟದಲ್ಲಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ಇದೇ ಬಯೋಫಿಟ್ಟನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದರೆ ಎಲ್ಲ ತೋಟಕ್ಕೂ ಈಗ ಇನ್ನು 3 ತಿಂಗಳಿಂದ 4 ತಿಂಗಳೊಳಗಡೆ ನಿಮಗೆ ಇನ್ನೂ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ತೋಟ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ನಿಮಗೆ ನೋಡ್ಕೊಂಡು ಬೇಕಾದ್ರೆ ಮಾಡ್ತಿರೋ ಅಥವಾ ಯಾವ ಥರ ಮಾಡಬೇಕು ಅಂತ ನಿಮ್ಮ ಕಳೆದೇ ಮಾಡೋಣ ಅಂತಿದ್ದೀವಿ. ಈಗಲೇ ಅದೇ ನಮಗೆ ಕಂಡುಬಿಟ್ಟಿದೆ. ಆದರೂ ನೋಡೋಣ, ಇನ್ನೊಂದು 3-4 ತಿಂಗಳು ನೋಡೋಣ ಅಂತ ಇದ್ದೀವಿ ಅಷ್ಟೇ. ಆಯಿತು, ಮಾಡಿ ಸಂತೋಷ. ಇನ್ನೊಂದು ಇದೇ ಥರವ ಪಕ್ಕದವ್ರಿಗೂ ಸಹಿತ ಅವಕಾಶ ಕೊಟ್ಟು ಅವ್ರಿಗೂ ಸಹಿತ ಮಾಡೋ ಒಂದು ವ್ಯವಸ್ಥೆ ಮಾಡಿಕೊಡಿ. ಈಗ ಎಲ್ಲರಿಗೂ ಸಹಿತ ಒಂದು ಅನುಕೂಲ ಆಗಬೇಕು. ಅದೇ ಈಗಲೇ ಕಾಣ್ತಾ ಇದೆಯಲ್ಲ ನಿಮಗೆ ಯಾವ ಥರ ಬದಲಾವಣೆ ಇದೆ, ಕಾಣ್ತಾ ಐತೆ. ಇನ್ನೂ ಡೆವಲಪ್ಮೆಂಟ್ ಆಗಲಿ. ಆಯಿತು, ಸುಮಾರು ಜನಕ್ಕೆ ರೈತರಿಗೆ ಅಕ್ಕಪಕ್ಕದಲ್ಲಿ ಹಾಕ್ಸ್ಕೊಂಡು ಕ್ಲೀನಾಗಿ. ಯಾಕೆಂದರೆ ಎಲ್ಲರೂ ಒಬ್ಬರು ಊಟ ಮಾಡೋದಕ್ಕಿಂತಲೂ 10 ಜನಕ್ಕೆ ಊಟ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ತೆಂಗು ಮರ ತಿರ್ಗಾ ನಾವು ಗಿಡ ನೆಟ್ಟು ಬೆಳೆಸೋಕ್ಕಾಗೋದಿಲ್ಲ, ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆದರೆ ಈಗ ಏನು ಇರೋ ಗಿಡಗಳನ್ನು ಉಳಿಸ್ಕೋಬೇಕು ಅಂದರೆ ನಾವು ಬಯೋಫಿಟ್ಗೆ ಮರೆ ಹೋಗಬೇಕು. ಮರೆ ಹೋಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಹೌದೌದು, ಸಂತೋಷ, ತುಂಬ ಥ್ಯಾಂಕ್ಸ್.